ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಂಥ ಸಮಯದಲ್ಲಿ ಒಂದು ವೀಡಿಯೋ ಸಿಕ್ತು ಅಂತ ಅಂದರೆ ಕಸ್ಟಮರ್ ಹತ್ರ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಆಟೋದವರು ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಅಂತ ಅಂದರೆ ಒಬ್ಬರು ಲೇಡಿ ಕಸ್ಟಮರು, ಆ ಲೇಡಿ ಕಸ್ಟಮರ್ ಹತ್ರ ಬೆಳಗಿನ ಜಾವ ಯಾವ ರೀತಿ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಮೊದಲನೇದಾಗಿ ಏನು ಅಂತಂದರೆ ಇದು ಕ್ಲಾರಿಟಿ ವೀಡಿಯೋ ಕೂಡ ಮಾಡಿದ್ದಾರೆ. ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಅದರಿಂದಾಗಿ ಅವರು ಕ್ಲಾರಿಟಿ ವೀಡಿಯೋ ಕೂಡ ಮಾಡಿ ಹಾಕಿದರೆ. ಬನ್ನಿ ಮೊದಲನೇದಾಗಿ ಈ ವಿಡಿಯೋ ನೋಡ್ಕೊಂಬರೋಣ, ಅಂದರೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇವತ್ತು ಬೆಳಿಗ್ಗೆ 5:15 ಆಗಿದ್ದು ಅಂತ ಹೇಳ್ಬಿಟ್ಟು ಅವರು ಕೂಡ ಹಾಕಿದರೆ. ಬನ್ನಿ ಇವಾಗ ಪ್ಲೇ ಮಾಡೋಣ. ಮೇಡಮ್, ನಾನು ಕೇಳೋದು 600 ರೂಪಾಯಿ. ಯಾವ ರೀತಿ ಮಾತಾಡ್ತಾ ಇದ್ದಾರೆ ಕೆಲಸ ನೋಡಿ. ನಿಮ್ಮನೇಲಿ ಹೆಂಗ್ಸಿಲ್ವಾ? ಅದಕ್ಕೆ ಒಬ್ರು ಆಟೋ ಹತ್ತಲ್ಲ. ಈ ತರ ಆಡ್ತೀರ ಹೋಗ್ತೀನಿ ಹೋಗು. ನೀನೇನ್ ನನ್ಗೆ ಹೇಳೋದು? ಬೆಳಗ್ಗೆನೆ ಹತ್ಬಿಡ್ರಂತ ಹತ್ಬಿಟ್ಟು ಹಿಡಿದ್ಬಿಡ್ಬೇಕಂತೆ. ಸುಮ್ಮನೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಮೇಡಮ್ ಅನ್ನೋದಲ್ಲ. ನಾನೇನಂದ ಫಸ್ಟ್ ಈಗ ತಾನೇ ಬಂದಿದ್ದೀನಿ. ಹಿಡಿದ್ಬಿಡ್ತೀರಾ ಅಂತ ಹೇಳ್ತೀರಾ? ಏನು ಅನ್ಸಲ್ವಾ ನಿಮ್ಗೆ? ನಿಮ್ಮನೇಲಿ ಹೆಣ್ಮಕ್ಳು ಇರಲ್ವಾ? ಹೆಂಗ್ ಮಾತಾಡ್ತೀರಾ ನೋಡಿ. ಹೇಳ್ಬಿಡಿ, 100 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ನನ್ ಬಗ್ಗೆ ಎಲ್ರಿಗೂ ಗೊತ್ತು. ನೀವೇನು ಹೊಸ್ತಾಗ ಮೇಲೆ ತೋರ್ಸೋದ್ ಬೇಡ, ಆಯ್ತಾ? ಮಾತಾಡೋದಕ್ಕೂ ರೀತಿ ನೀತಿ ಬೇಕು. ಏನ್ರಿ ಮಾತಾಡೋದು? ಬೇಡ. ಏನು ಮನೆಯವ್ರ ಬಂದು ಕರ್ಕೊಂಡು ಮಾಡ್ಬಿಟ್ಟು ಇಲ್ದಿತ್ತು ನೀವು, ನಾನಲ್ಲ. ಎಲ್ಲರ ಹತ್ರ ಒಂದೇ ಸಮ ದುಡ್ಡಿರಲ್ಲ, ಅರ್ಥ ಮಾಡ್ಕೋಬೇಕು. ಏನು ಮನೆಯಿಂದ ಕತ್ತೆ ಒಪ್ಪ ಬಂದ್ಬಿಟ್ಟಿರ್ತೀವ ನಿನ್ಗೆ. ಕಿರ್ಚಿದ್ರಲ್ಲ ಇದಾಗಲ್ಲ ಏನು ಅದನ್ನೇ ಹೇಳ್ತಿರೋದು. ಎಲ್ಲರ ಹತ್ರನು ಒಂದೇ ಸಮ ದುಡ್ಡು ಬಂದ್ಬಿಡಲ್ಲಪ್ಪ. ಫ್ಯಾಮಿಲಿ ಅವರು ಇರ್ತಾರೆ, ಅರ್ಥ ಮಾಡ್ಕೋಬೇಕು ನೀನು. ಮೇಡಮ್, ಏನ್ 600-700 ರೂಪಾಯಿ ಕೊಟ್ಟಿದ ತಕ್ಷಣ ಬಸ್ಸಲ್ಲಿ 200 ರೂಪಾಯಿ ಕೊಟ್ಟು ಬಂದಿರೋದು. ನಿನ್ಗೆ 600 ರೂಪಾಯಿ ಆಟೋದಲ್ಲಿ ಹೋಗ್ಬಿಡಕ್ಕೆ ಅಂತ ಹೇಳುತ್ತಾ? ಇಲ್ಲ, ಅಷ್ಟಾಗುತ್ತೆ ಇಲ್ದಿತ್ತು. ಏನ್ ಪ್ರಾಬ್ಲಮ್ ಇರುತ್ತೆ ಏನ್ ಪ್ರಾಬ್ಲಮ್ ಇರುತ್ತೆ ತಿಳ್ಕೊಬೇಕು ಫಸ್ಟ್. ಎಲ್ಲೋ ಬಂದಿರ್ತಾರೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಇರುತ್ತೆ ನಮ್ಗೆ ಗೊತ್ತಾಗುತ್ತಾ? ಮತ್ತೆ ನೀನ್ 600 ರೂಪಾಯಿ ಕೇಳಿದ ತಕ್ಷಣ ಹೂ ಕಣಪ್ಪ ನಡಿ. ಸುಮ್ನೆ ಮಾನವೀಯತೆ ಅನ್ನೋದು ಇಟ್ಕೊಂಡ್ ಬಾಳಿ. ಉದ್ಧಾರ ಆಗ್ತಿರಲ್ಲ ಅಂದ್ರೆ ಖಂಡಿತ ಆಗಲ್ಲ. ಹೌದು ಹೌದು, ಈ ತರ ದರೋಡೆ ಮಾಡಿದ್ರೆ ಉದ್ಧಾರ ಆಗಲ್ಲ. ಹೌದು, ಕೇಳಿ ಬೇಕಾ 100 ರೂಪಾಯಿ ಕೊಟ್ಬಿಡ್ತೀನಿ, ಆದ್ರೆ ಆತರ ಭಿಕ್ಷೆ ಬೇಡ ತರ ಮಾಡಬೇಡಿ ಅಷ್ಟೇ. ಗಾಯ್ಸ್ ನೋಡಿ, ಇದು ಎಲ್ಲಿ ನಡೆದಿರೋದು ಅಂತ ಅಂದರೆ ಮೆಜೆಸ್ಟಿಕಲ್ಲಿ ನಡೆದಿರೋದು. ಅಂದರೆ ಮೆಜೆಸ್ಟಿಕಲ್ಲಿ ಯಾವ ರೀತಿ ಆಗಿದೆ ಅಂತ ಅಂದರೆ ಇದು ಬೆಳಗಿನ ಜಾವ, ಇದು ಒಂದು 5 ಗಂಟೆ 5 ಕಾಲಂಗೆ ಆಗಿರೋದು. ಅಂದರೆ ಡಬಲ್ ಮೀಟ್ರ್ ಇದ್ದೇ ಇರುತ್ತೆ ಆಟೋದಲ್ಲಿ. ಈಗ ಏನಂತ ಅಂದರೆ ಇವಾಗ ಆಟೋದಲ್ಲಿ ಈಗ 6 ಗಂಟೆ ಮುಂಚೆನಾರು ನಾವು ಹತ್ತುತ್ತೀವಿ ಅಂತ ಅಂದರೆ ಡಬಲ್ ಮೀಟ್ರ್ ಕೊಡಲೇಬೇಕಾಗುತ್ತೆ. ಅದರಿಂದಾಗಿ ಡಬಲ್ ಮೀಟ್ರಿಗೆ ಅವರು ಅಗ್ರಿ ಆಗಿದ್ದಾರೆ. ಡಬಲ್ ಮೀಟ್ರಿಗೆ ಅಗ್ರಿ ಆದಂಥ ಟೈಮಲ್ಲೂ ಕೂಡ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಆಟೋದವರು ಇಲ್ಲಿ ಮೀಟ್ರ್ ಹಾಕಲ್ಲ. ಈಗ ತುಂಬ ಕಡೆ ಅಂದರೆ ಎಲ್ಲರೂ ಅಲ್ಲ, ಯಾವ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲೂ ಕೂಡ ಮೀಟ್ರ್ ಹಾಕೋದಿಲ್ಲ, ಮೀಟ್ರ್ ಬಳಸೋದಿಲ್ಲ. ಈಗ ಸರ್ಕಾರ ಏನು ಕೊಟ್ಟಿದೆ, ಮೀಟ್ರ್ ಕೊಟ್ಟಿರೋದು ಏನಕ್ಕೆ? ಮೀಟ್ರ್ ಹಾಕೋಕ್ಕೆ ತಾನೇ ಮೀಟ್ರ್ ಕೊಟ್ಟಿರೋದು. ಅದರಿಂದಾಗಿ ಮೀಟ್ರ್ ಹಾಕಿ ಮೀಟ್ರ್ ಮೇಲೆ ಡಬಲ್ ಮೀಟರ್ ತೊಗೊಂಡಿದ್ದರೆ ಅದೊಂಥರ ಅಂದರೆ ಹಾಕ್ಬಿಟ್ಟು ತೊಗೊಂಡೋಗಿದ್ರೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಅವ್ರು ಕ್ಲಾರಿಟಿ ವೀಡಿಯೋ ಕೂಡ ಮಾಡಿದರೆ. ನಾನು ಆ ಕ್ಲಾರಿಟಿ ವೀಡಿಯೋ ಕೂಡ ನೋಡಿದೆ. ಕ್ಲಾರಿಟಿ ವೀಡಿಯೋದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಅಂದರೆ ಅವರು ಫಸ್ಟು ಡಬಲ್ ಮೀಟ್ರಿಗೆ ಒಪ್ಕೊಂಡಿದ್ದಾರೆ. ಒಪ್ಕೊಂಡಾದ್ಮೇಲೆ ಆಟೋದೊಳಗಡೆ ಹತ್ತಿ ಕೂತ್ಕೊಂಡಿದ್ದಾರೆ. ಆಟೋದೊಳಗಡೆ ಹತ್ತಿ ಕೂತ್ಕೊಂಡ್ಮೇಲೆ ಏನು ಹೇಳಿದ್ದಾರೆ ಅವರು ಅಂತ ಅಂದರೆ, ಮೇಡಮ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಮ್ಯಾಪ್ ಹಾಕಿ ನೋಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದಕ್ಕೆ ಅವಾಗ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಅವ್ರು ಮ್ಯಾಪ್ ಹಾಕಿ ಹೇಳಿದ್ದಾರೆ. ಅಂದರೆ ಒಂದು 10 ಕಿಲೋಮೀಟರ್ ಇದೆ ಅಂತ ಹೇಳಿದಾರಂತೆ. 10 ಕಿಲೋಮೀಟರ್ಗೆ ಮೇಡಮ್ ಕಿಲೋಮೀಟರ್ಗೆ 30 ರೂಪಾಯಿ ನಂಗೆ ಕೊಡಿ ಅಂತ ಹೇಳಿರೋದು. ಅಂದರೆ 1 ಕಿಲೋಮೀಟರಿಗೆ 30 ರೂಪಾಯಿ ಅಂತ ಅಂದರೆ 60 ರೂಪಾಯಿ ಲೆಕ್ಕದಲ್ಲಿ ಕೇಳಿರೋದು. ಅಂದರೆ ಡಬಲ್ ಕೊಡಬೇಕಲ್ಲ, ಅದರಿಂದಾಗಿ 300 ರೂಪಾಯಿ ಆಗುತ್ತೆ 10 ಕಿಲೋಮೀಟರಿಗೆ. ನೀವು 600 ರೂಪಾಯಿ ಕೊಡಿ ಅಂತ ಹೇಳಿದ್ದಾರೆ. ಅವರು 600 ರೂಪಾಯಿ ನನ್ನ ಹತ್ರ ಅಮೌಂಟ್ ಇರಲಿಲ್ಲ, 500 ರೂಪಾಯಿ ಅಷ್ಟೇ ಇದ್ದಿದ್ದು ನಾನು. ಅದಕ್ಕೋಸ್ಕರ ನಾನು ಆಟೋಯಿಂದ ಕೆಳಗಡೆ ಇಳಿದೆ ಅಂತ ಹೇಳ್ಬಿಟ್ಟು ಕೂಡ ಅವ್ರು ಹೇಳ್ತಾಯಿದ್ದಾರೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಬೆಳಗ್ಗೆ ಫಸ್ಟ್ನೇ ಆರ್ಡರ್, ಅದು ಫಸ್ಟ್ನೇ ಅವ್ರು ಕಸ್ಟಮರ್ ಬಂದಿರಲ್ಲ, ಮೊದಲನೇ ಕಸ್ಟಮರ್ ಬಂದು ಹತ್ತಿ ಇಳಿದಿರೋದಕ್ಕೆ ಇದು ಇನ್ನೂ ಬೋಣಿಗೆ ಆಗಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಅವರು ತುಂಬ ರ್ಯಾಶಾಗೆಲ್ಲ ಮಾತಾಡೋರಂತೆ. ಜೊತೆಯಲ್ಲಿ ಅವ್ರದ್ದು ಪ್ಯಾಸೆಂಜರ್ ಅವ್ರದ್ದು ಆಟೋದವ್ರು ಇನ್ನೊಬ್ರು ಅವ್ರು ಮಾತಾಡ್ತಾರೆ, ಇನ್ನೊಬ್ಬರು ಬಂದು ಮಾತಾಡ್ತಾ ಇದ್ದಾರೆ. ಅಂತ ಅಂದರೆ ಈಗ ಗುಂಪುಗಾರಿಕೆ ಥರ ಬಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದಾಗಲಿ, ಅವ್ರಿಗೆ ಆವಾಜ್ ಹಾಕೋದಾಗಲಿ ಆ ಥರ ಮಾಡ್ತಾಯಿದ್ದಾರೆ. ಈಗ ಆಟೋದಲ್ಲಿ ಯಾರು ಬಂದಿದ್ದಾರೋ ಅವ್ರು ಮಾತಾಡೋದ್ರಲ್ಲಿ ಒಂದು ವ್ಯಾಲ್ಯೂ ಇದೆ. ಬಟ್ ಏನು ಮಾಡ್ತಾರೆ ಅಂತಂದರೆ ಹಿಂದೆಗಡೆ ಅವರೆಲ್ಲ ನಿಂತ್ಕೊಂಡು ಆವಾಜ್ ಆಗ್ತಾಯಿದ್ದಾರೆ. ಅಂತಂದರೆ ಇಲ್ಲಿ ಹೆಣ್ಮಕ್ಳಿಗೆ ಗೌರವ ಎಲ್ಲಿ ಕೊಡ್ತಾ ಇದ್ದಾರೆ? ಈಗ ಒಂದು ಪಬ್ಲಿಕ್ ಸರ್ವೆಂಟ್ ಅದು. ಸೊ ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡೋಕ್ಕಿರೋದು ಒಂದು ಅವ್ರಿಗೆ ಅಗ್ರಿ ಆದರೆ, ಆ ಪ್ರೈಸ್ ಅಗ್ರಿ ಆದರೆ ಬರ್ತಾರೆ, ಇಲ್ಲ ಇಳ್ದು ಹೋಗ್ತಾರೆ. ನೀವೇನು ಮುಂದಕ್ಕೂ ಕರ್ಕೊಂಡು ಹೋಗಿಲ್ಲ, ಅಲ್ಲೊಂದು ನಿಲ್ಲಿಸಿರೋದು ಅಷ್ಟೇ ಅಲ್ವಾ. ಹತ್ತಿ ಇಳಿದಿದ್ದಾರೆ, ಹತ್ತಿ ಇಳಿದ್ಬಿಟ್ರೆ ಏನು ತಪ್ಪಾಗುತ್ತೆ?
ಅದರಿಂದಾಗಿ ತುಂಬ ರೂಡಾಗಿ ಅವರು ಬಿಹೇವ್ ಮಾಡಿದ್ರಂತೆ. ರೂಡಾಗಿ ಬಿಹೇವ್ ಮಾಡಿರೋದಕ್ಕೆ ಈ ಥರ ಎಲ್ಲ ಬಿಹೇವ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಮೊಬೈಲ್ ತಗೊಂಡು ವೀಡಿಯೋ ಮಾಡುವಂಥ ಸಮಯದಲ್ಲಿ ವೀಡಿಯೋದಲ್ಲೂ ಅಷ್ಟೇ ಎಷ್ಟು ಹಿಂದೆಗಡೆ ಅವರು ಮುಂದೆಗಡೆಯವ್ರಿಗೆ ಅವ್ರಿಗೆ ಗೊತ್ತಾಗ್ತಾಯಿದೆ ಇವರು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ವೀಡಿಯೋ ಮಾಡ್ತಾಯಿರಲ್ಲ. ಅದರಿಂದಾಗಿ ಬಟ್ ಹಿಂದೆಗಡೆ ಇರೋರು ಏನು ಈಗ ವೀಡಿಯೋ ಮಾಡ್ತಾಯಿದ್ರು ಕೂಡ ಇವರು ಏನು ಮಾಡೋಕ್ಕಾಗಲ್ಲ, ಏನು ಮಾಡ್ಕೊಳಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆಗಲೂ ಕೂಡ ಅದೇ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಇಳಿಸಿ ಹೋಗೋ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರೋದು. ಇನ್ನೊಬ್ಬರು ಆಟೋ ಡ್ರೈವರ್ಗೆ ಇಳಿಸಿ ಹೋಗೋ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಸೊ ಈ ಥರ ಎಲ್ಲ ಮಾಡಿದ್ರೆ ಈ ಥರ ಒಂಥರ ರೌಡಿಸಮ್ ಥರನೇ ಆಗೋಯ್ತಪ್ಪ. ಅಂದರೆ ಈಗ ಆಟೋದಲ್ಲಿ ಮಾಡ್ತಾ ಇರೋದು ಒಂಥರ ರೌಡಿಸಮ್ ಥರನೇ ಮಾಡಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಎಷ್ಟೊಂದು ಜನ ಇವಾಗ ಬೈಕ್ ಟ್ಯಾಕ್ಸಿಗೆಲ್ಲ ಏನು ಹೇಳ್ತಾರೆ, ಹೆಣ್ಮಕ್ಳಿಗೆ ಸೇಫ್ಟಿ ಕೊಡಲ್ಲ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಇದರಲ್ಲಿ, ಬೈಕ್ ಟ್ಯಾಕ್ಸಿಲಿ ಯಾವುದೇ ಆದಂಥ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಅಂದರೆ ಇವಾಗ ಏನಾಯ್ತು ಇದು ಅಂದರೆ ಎಷ್ಟೊಂದು ಜನ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಇವಾಗ ಇದನ್ನು ಎಲ್ಲೂ ಕೂಡ ಶೇರೇ ಮಾಡ್ತಾಯಿಲ್ಲ. ಏನಕ್ಕೆ ಅಂತಂದರೆ ಬೈಕ್ ಟ್ಯಾಕ್ಸಿಲಿ ಒಂದು ಚೂರು ತಪ್ಪಾದರೆ ಸಾಕು, ಒಂದು ಚೂರು ತಪ್ಪಾದರೂ ಕೂಡ ಸಾಕು, ಸಿಕ್ಕಿದ್ರೆ ಸಾಕು ತೊಗೊಂಡೋಗಿ ಎಲ್ಲ ಕಡೆನೂ ಉಜ್ಜಾಡೋದಾಗಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡ್ತಾರೆ. ಬಟ್ ಈಗ ಆಟೋದವ್ರು ಏನಾದ್ರು ತಪ್ಪು ಮಾಡಿದ್ರೆ ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಆಟೋದವ್ರ ಬಗ್ಗೆನೂ ಯಾರೂ ಮಾತಾಡೋದು ಇಲ್ಲ, ಜೊತೆಯಲ್ಲಿ ಯಾರೂ ಕೂಡ ಶೇರ್ ಮಾಡೋದೇ ಇಲ್ಲ. ಏನಕ್ಕೆ ಅಂತಂದರೆ ತಪ್ಪು ಈ ಕಡೆಯಿಂದ ಆಗಿದೆಯಲ್ಲ, ಅದರಿಂದಾಗಿ ಎಲ್ಲರಿಗೂ ಕೂಡ ಗೊತ್ತು ನಮ್ಮದೇ ತಪ್ಪು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಇಲ್ಲೂ ಕೂಡ ಯಾವುದೇ ಆದಂಥ ಶೇರ್ನ ಮಾಡ್ತಾಯಿಲ್ಲ. ಅದನ್ನೇನು ಹೇಳ್ತಾ ಇದ್ದೀವಿ ಅಂತಂದರೆ ಈಗ ಎಷ್ಟೊಂದು ಜನ ಏನು ಹೇಳ್ತಾರೆ ಅಂತಂದರೆ ನಾವು ಪಬ್ಲಿಕ್ ಸರ್ವೆಂಟ್ಗೋಸ್ಕರನೇ ಇರೋದು, ಆಟೋಲ್ಲಿರೋದು ಪಬ್ಲಿಕ್ ಸರ್ವೆಂಟ್ಗೆ ಇರೋದು ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾರೆ. ಬಟ್ ನಾನು ಇನ್ನೊಂದು ವೀಡಿಯೋ ಕೂಡ ಮೊನ್ನೆ ರೀಸೆಂಟಾಗಿ ನೋಡಿದೆ. ಆ ವಿಡಿಯೋದಲ್ಲೂ ಅಷ್ಟೇ ಈಗ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರುವಂಥ ಹುಡುಗನಿಗೆ ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅಂತ ಅಂದರೆ ಆಟೋಗಲ್ಲಿ ಟಚ್ಚೇ ಆಗಿಲ್ದಿರೋದನ್ನ ಟಚ್ ಆಗಿರೋದು ತೋರಿಸ್ತಾನೆ ಇಲ್ಲ. ಆಟೋ ಟಚ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಅದೇ ವಿಡಿಯೋನೇ ಹಾಕಿರೋದು. ಬೇಕು ಅಂದರೆ ಹೋಗಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಬನ್ನಿ. ಆ ಆಟೋಗೆ ಬೈಕ್ ಟ್ಯಾಕ್ಸಿ ರೈಡರ್ ಏನಿದ್ರು ಆ ಬೈಕ್ ಟ್ಯಾಕ್ಸಿ ರೈಡರ್ ಟಚ್ಚೇ ಮಾಡಿಲ್ಲ. ಅವ್ರ ಮಿಸ್ಟೇಕು ಇದೆ. ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ ಏನಿದ್ರು ಅವ್ರದ್ದು ನಂಬರ್ ಪ್ಲೇಟ್ ಇಲ್ಲ ಅಂತ ಅಂದರೆ ಅದು ಟ್ರಾಫಿಕ್ ಪೊಲೀಸ್ನವ್ರು ಕೇಳ್ತಾರೆ, ಇಲ್ಲ ಅವ್ರು ಯಾರೋ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಅವ್ರು ಕೇಳ್ತಾರೆ. ಬಟ್ ಇವರು ಆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ, ಜೊತೆಲಿ ನಂಬರ್ ಪ್ಲೇಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತ ಅಂದರೆ ನಿಲ್ಲಿಸಿ ಅಲ್ಲಿ ಕೂಡ ಗಲಾಟೆ ಮಾಡಿದ್ದಾರೆ. ಅಂತಂದರೆ ಯಾವ ರೀತಿ ಅಂದರೆ ಯಾವ್ದಾರೋ ಒಂದು ಮಿಸ್ಟೇಕ್ ಕಂಡುಹಿಡಿದ್ಬಿಟ್ಟು ಗಲಾಟೆ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ಎಲ್ಲ ಏನೇನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅವರು ಕೂಡ ಈಗ ಕ್ಲಾರಿಟಿ ವೀಡಿಯೋ ಕೂಡ ಹಾಕಿದ್ದಾರೆ. ಅಂದರೆ ನೀಟಾಗಿ ಕ್ಲಿಯರಾಗಿ ಅವರು ಇನ್ಸ್ಟಾಗ್ರಾಮಲ್ಲಿ ತಿಳಿಸಿದ್ದಾರೆ ಅಂತ ಅಂದರೆ ಏನೇನಾಯಿತು ಯಾವಾಗ ಏನಾಯಿತು. ಈಗ ನಾನು ಹತ್ತಾದ್ಮೇಲಿಂದ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ ಬಿಡಿ, ಈಗ 600 ರೂಪಾಯಿ ಎಲ್ಲ ಕೊಟ್ಟು ನಾನು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ಇಳಿದುಬಿಟ್ರಲ್ಲ, ಅದೊಂದು ಫ್ರಸ್ಟ್ರೇಷನಿಂದ ಏನು ಮಾಡಿದ್ದಾರೆ ಅಂತ ಅಂದರೆ ಹಿಂಗೆ ಮಾಡಿದ್ದಾರೆ ಅಂತ ಅಂದರೆ ಇವಾಗ ಏನು ಅಂತ ಅಂದರೆ ಎಷ್ಟೊಂದು ಜನ ಈಗ ಅಷ್ಟೇ ಈಗ ಬೇರೆ ಕಡೆ ಎಲ್ಲ ಬರ್ತಾರೆ, ಬೇರೆ ಕಡೆಯಿಂದ ಈಗ ಹಳ್ಳಿಗಳ ಕಡೆಯಿಂದೆಲ್ಲ ಬಂದವ್ರಿಗೆಲ್ಲ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗಬೇಕು ಅಂತ ಅಂದರೆ ಇಷ್ಟೊಂದು ಥರ ಎಲ್ಲ ಪ್ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಿರಲ್ಲ. ಬಟ್ ಏನಾಗುತ್ತೆ ಅಂತ ಅಂದರೆ ಅವ್ರಿಗೀಗ ಬೇರೆ ಕಡೆಯಿಂದ ಬಂದಿರೋರ್ಗೆ ಅಷ್ಟೇ ಈಗ ಓಲಾ ಊಬರು ಈ ಥರ ಎಲ್ಲ ಅಪ್ಲಿಕೇಶನ್ಗಳು ಯೂಸ್ ಮಾಡೋಕ್ಕೆ ಬರೋಲ್ಲ. ಈಗ ಯಾವುದೋ ಒಂದು ಹಳ್ಳಿ ಕಡೆಯಿಂದ ಬಂದಿದ್ದಾರೆ ಅಂತ ಅಂದರೆ ಫಸ್ಟ್ ಕೇಳೋದು ಯಾರನ್ನ, ಆಟೋದವ್ರನ್ನ ಕೇಳ್ತಾರೆ. ಈಗ BMTC ಬಸ್ಸಿಗೆ ಹೋಗೋಕ್ಕೂ ಕೂಡ ಅವ್ರಿಗೆ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಅವ್ರು ಏನು ಮಾಡ್ತಾರೆ, ಫಸ್ಟ್ ಬಂದು ಆಟೋದವ್ರನ್ನೇ ಕೇಳೋದು. ಆಟೋದವ್ರನ್ನ ಕೇಳ್ತಿದ್ದಂಗೆ ಸೊ ಕೆಲವೊಬ್ಬರು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಇಲ್ಲಿ ಕೆಟ್ಟ ಹೆಸರು ಬರುವಂಥ ರೀತಿಯಲ್ಲಿ ಕೂಡ ಆಗುತ್ತೆ. ಎಲ್ಲರೂ ಕೂಡ ಇದೇ ರೀತಿ ಮಾಡಲ್ಲ. ಬಟ್ ಒಬ್ಬೊಬ್ರು ಇರ್ತಾರಲ್ಲ, ಒಬ್ಬೊಬ್ರು ಇದೇ ರೀತಿ ಮಾಡ್ತಾ ಇರ್ತಾರೆ. ಅಂದರೆ ರೂಡಾಗಿ ಮಾತಾಡೋದು, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳೋದು. ಇನ್ನೊಂದು ಮ್ಯಾಕ್ಸಿಮಮ್ಮು ತುಂಬ ಜನ ಮೀಟ್ರ್ ಹಾಕೋದಿಲ್ಲ. ಈಗ 100% ಐತೆ ಅಂತ ಅಂದರೆ 100% ಅಲ್ಲಿ ಒಂದು 70% or 80% ಅಷ್ಟು ಜನ ಮೀಟ್ರ್ ಹಾಕೋದೇ ಇಲ್ಲ. ಒಂದು 20% ಅಷ್ಟೇ ಹಾಕ್ಬೋದು ಅಷ್ಟೇ. ಕೆಲವೊಬ್ರು ಮೀಟ್ರ್ ಹಾಕ್ತೀರ ಅಂದರೆ ಇಲ್ಲ ನಾವು ಆನ್ಲೈನ್ ಅಂತಾರೆ, ಅಮೌಂಟ್ ಡಿಮ್ಯಾಂಡ್ ಮಾಡ್ತಾರೆ. ಅಂದರೆ ತುಂಬ ಜಾಸ್ತಿ ಅಮೌಂಟ್ನ ಕೇಳ್ತಾರೆ. ಅದರಿಂದಾಗಿ ಈಗ ಏನು ಮಾಡ್ತಾರೆ ಅಂತ ಅಂದರೆ ಜನಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಅದಕ್ಕೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ತುಂಬ ಈಸಿಯಾಗಿರುತ್ತೆ, ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಅದರಿಂದ ಹೋಗ್ತಾರೆ. ಈಗ ಎಂಥ ಬೈಕ್ ಟ್ಯಾಕ್ಸಿ ಇರಲಿ ಏನಿರಲಿ, ಬಟ್ ಆಟೋದವ್ರಿಗೆ ಈಗ ಹೇಳ್ತೇವೆ, ಈಗ ಹಳ್ಳಿ ಕಡೆಯಿಂದ ಬರೋರಿಗೆ ಬೈಕ್ ಟ್ಯಾಕ್ಸಿ ಕೂಡ ಬುಕ್ ಮಾಡೋಕ್ಕೆ ಬರೋಲ್ಲ. ಅವ್ರು ಫಸ್ಟ್ ಹೋಗೋದೇ ಆಟೋದವ್ರ ಹತ್ರ ಹೋಗ್ಬಿಟ್ಟು ಏನಕ್ಕೆ ಅಂತಂದರೆ ಆಟೋದವ್ರು ಕರೆಕ್ಟಾಗಿ ಕರ್ಕೊಂಡೋಗಿ ಬಿಡ್ತಾರೆ ಅಂತ ಒಂದು ಉದ್ದೇಶದಿಂದನೇ ಆಟೋದ ಹತ್ತೋದು. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂತ ಅಂದರೆ ಈ ಥರ ಎಲ್ಲ ವರ್ತನೆ ಮಾಡಿದ್ರೆ ಸುಮ್ಮನೆ ಬ್ಯಾಡ್ ನೇಮ್ ಬರುತ್ತೆ ಅಷ್ಟೇ ಅನ್ಬೋದು. ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.